ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, IPL ಕುರಿತು ಒಂದಷ್ಟು ಅಪ್ಡೇಟ್ಗಳಿದ್ದಾವೆ. ಸೊ ಏನಂತ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನು ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀವಿ. ಸೊ ಗೈಸ್, ಮೊದಲನೇ ಅಪ್ಡೇಟ್ ವರುಣ್ ಚಕ್ರವರ್ತಿ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ, ವಿರಾಟ್ ಕೊಹ್ಲಿ ಅವರು ನನಗೆ ಚೆನ್ನಾಗಿ ಪಿಕ್ ಮಾಡಿದ್ದಾರೆ ಓವರ್ ಆಲ್ IPL ಅಲ್ಲಿ ಆಡ್ದಾಗಿಂದನೂ ಕೂಡ. ನಾನು ಇವಾಗ ವಿರಾಟ್ ಬಾಯ್ನ ಮತ್ತೆ ಟೇಕ್ ಆನ್ ಮಾಡ್ತೀನಿ. ಸೊ ಈ ಸತಿ ರನ್ಸ್ ಹೊಡೆಯಕ್ಕೆ ನಾನು ಬಿಡಲ್ಲ ಅಂತ ಲೈಕ್ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಲೈಕ್ ವರುಣ್ ಚಕ್ರವರ್ತಿ ಅವರು. ನೋಡಿ ಗುರು, ಸೊ ಇವಾಗ ಆಲ್ರೆಡಿ ಭಯ ಬಂದಿದೆ ಅವ್ರಿಗೆ, ವರುಣ್ ಅವ್ರಿಗೆ. ಸೊ ವಿರಾಟ್ ಕೊಹ್ಲಿ ಹೆಂಗ್ ಇಲ್ಲ, ಆಕ್ಚುಲಿ ಏನಾಯ್ತು ಅಂತಂದ್ರೆ ವರುಣ್ ಚಕ್ರವರ್ತಿ ಅವರು ಒಂಥರ ಈಗ ಎವಾಲ್ವ್ ಆಗಿಬಿಟ್ಟಿದ್ದಾರೆ ಆಸ್ ಅ ಸ್ಪಿನ್ನರ್ ಆಗಿ. ಒಂದು ಮಿಸ್ಟ್ರಿ ಎಲಿಮೆಂಟ್ ಇಟ್ಕೊಂಡಿದ್ದಾರೆ. ಒಂದು ಯಾರು ಕೂಡ ರೀಡ್ ಮಾಡ್ತಲ್ಲ, ಯಾಕಂದ್ರೆ ಈಗ ಹೊಸದಾಗಿ ಬಂದಿರೋದ್ರಿಂದ ತುಂಬಾ ಕಷ್ಟ ಆಗ್ತದೆ ಅವ್ರನ್ನ ರೀಡ್ ಮಾಡೋದು. ಲಾಸ್ಟ್ ಇಯರ್ ಸಖತ್ತಾಗೆ ಮಾಡಿದ್ರು. ಈ ಸತಿನೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ವಿರಾಟ್ ಕೊಹ್ಲಿ ಅವರು ಸ್ಪಿನ್ನಿಂಗ್ ಅಲ್ಲಿ ಒಂದು ಸ್ವಲ್ಪ ಕಷ್ಟಪಟ್ಟಿರೋದು ನೋಡಿದ್ವಿ. ಬಟ್ ಲಾಸ್ಟ್ ಇಯರ್ ಸ್ಪಿನ್ನಿಂಗ್ ಅವರು ಕಷ್ಟಪಟ್ಟಿದ್ದು ನಾನು ನೋಡೇ ಇಲ್ಲ. ಆಕ್ಚುಲಿ ಚೆನ್ನಾಗಿ ಆಡೋದು, ಸ್ಟ್ರೈಕ್ ರೇಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ಹೋಪ್ ದಟ್ ಈ ವರ್ಷನೂ ಒಂಥರ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ನೋಡೋಣ ಗೈಸ್, ಇವತ್ತಿನ ಮ್ಯಾಚ್ KKR ವರ್ಸಸ್ RCB ಮ್ಯಾಚ್ ಅಲ್ಲಿ ವರುಣ್ ಚಕ್ರವರ್ತಿ ಅವ್ರು ಹೆಂಗ್ ಬೌಲ್ ಮಾಡ್ತಾರೆ ಅಂಡ್ ಕೊಹ್ಲಿ ಅವ್ರು ಹೆಂಗ್ ಬ್ಯಾಟ್ ಮಾಡ್ತಾರೆ ಅವ್ರಿಗೆ ಅಂತ ಗೊತ್ತಾಗುತ್ತೆ. ಅಂಡ್ ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅಂಪೈರ್ ಅನಿಲ್ ಚೌಧರಿ ಅವರು ಇಂಟರ್ನ್ಯಾಷನಲ್ ಮತ್ತೆ IPL ಡೊಮೆಸ್ಟಿಕ್ ಇಂದನೂ ಮೂರು ಕಡೆ ಫಾರ್ಮೆಟ್ ಇಂದನೂ ರಿಟೈರ್ಮೆಂಟ್ ನ ತಗೊಂಡಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಅನಿಲ್ ಚೌಧರಿ ಅವರು ಎಷ್ಟೊಂದು ಇಂಡಿಯಾಸ್ ಮ್ಯಾಚಸ್ ಗಳಿಗೆಲ್ಲ ಒಳ್ಳೊಳ್ಳೆ ಅಂಪೈರಿಂಗ್ ಮಾಡಿದ್ದಾರೆ. ಸೊ ರೋಹಿತ್ ಶರ್ಮಾ ಅವ್ರ ಬಗ್ಗೆ, ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಒಂದು ಪಾಡ್ಕಾಸ್ಟ್ ಗಳು ಎಷ್ಟೆಷ್ಟು ಕ್ಲೋಸ್ ಮಾತಾಡಿದ್ರೆ ಅಂದ್ರೆ ಅವ್ರ ಬಗ್ಗೆ ಗೊತ್ತಿದೆ, ಯಾವ ತರ ಇರ್ತಾರೆ ಆನ್ ಫೀಲ್ಡ್ ಅಲ್ಲಿ ಅನ್ನೋದು ಕೂಡ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಅಂಪೈರ್ ಅಂತಾನೆ ಹೇಳ್ತೀನಿ ಇಂಡಿಯಾ ಪರವಾಗಿ. ಅವ್ರು ಈಗ ಸದ್ಯಕ್ಕೆ UAE ಮತ್ತೆ US ಅಲ್ಲಿ ನಡೆಯುವಂತ ಲೀಗ್ಸ್ ಗಳಲ್ಲಿ ಕಮೆಂಟ್ರಿ ಇಲ್ಲಾಂದ್ರೆ IPL ಲೈಕ್ ಕಂಪೇರ್ ಮಾಡ್ತೀನಿ ಅಂತ ಲೈಕ್ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಬರುವಂತ ಲೀಗ್ಸ್ ಗಳಲ್ಲಿ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ABD ಮತ್ತೆ KN ವಿಲಿಯಮ್ಸನ್ ಅವರು IPL ಕಮೆಂಟ್ರಿ ಬಂದು ಕೂತ್ಕೋತೀವಿ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಗೈಸ್, ಒಟ್ನಲ್ಲಿ ಕೇನ್ ವಿಲಿಯಮ್ಸನ್ ಅವರು ಲೈಕ್ ಅನ್ಸೋಲ್ಡ್ ಆಗಿದ್ದಾರೆ ಅಂಡ್ ABD ಆಲ್ರೆಡಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಇಬ್ರು ಕೂಡ IPL 2025 ಅಲ್ಲಿ ಕಮೆಂಟ್ರಿ ಪ್ಯಾನಲ್ ಅಲ್ಲಿ ಬಂದು ಕುತ್ಕೊಂಡು ಕಮೆಂಟ್ರಿ ಕೂಡ ಮಾಡ್ತಾರೆ. ಇಂಗ್ಲಿಷ್ ಕಮೆಂಟ್ರಿ ಇರುತ್ತೆ ಗುರು, ಹಿಂದಿ ಕಮೆಂಟ್ರಿ ಅಂತ ಕೇಳ್ಬಿಟ್ಟಿರ ಆಮೇಲೆ. ಸೊ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಶುಭ್ಮನ್ ಗಿಲ್ ಬಗ್ಗೆ. ಸೊ ಗಿಲ್ ಅವರು ಇವಾಗ ಹೊಸ ರೋಲ್ ನ ತಗೊಂಡಿದ್ದಾರೆ. ಸೊ ಗೈಸ್, ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಪವರ್ ಪ್ಲೇ ಅಲ್ಲಿ ಏನು ಒಂದು 6 ಓವರ್ಸ್ ಇರುತ್ತೋ ಅದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ. ಅಂದ್ರೆ ಇನ್ನೂ ಜಾಸ್ತಿ ಏನಂತಾರೆ, ಒಂಥರ ಹೊಡಿ ಬಡಿ ಆಟ, ಫೈರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ T20 ಸದ್ಯಕ್ಕೆ ಶುಭ್ಮನ್ ಗಿಲ್ ಅವರ ಹೆಸರಿಲ್ಲ. ಅವ್ರು ಆಕ್ಚುಲಿ T20ಗೆ ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ನಿಮ್ಗೆ ಅಬ್ವಿಯಸ್ಲಿ ಗೊತ್ತಿದೆ, ಯಶಸ್ವಿ ಜೈಸ್ವಾಲ್ ಅವರು ಇಲ್ಲ, ಇವರು ಇಲ್ಲ. ಯಾಕಂತಂದ್ರೆ ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಇಬ್ರು ಕೂಡ ಹಾಗೆ ನುಂಗ್ಕೊಂಡ್ಬಿಟ್ಟಿದ್ದಾರೆ ಓಪನಿಂಗ್ ಸ್ಪಾಟ್ ನ. ಸೊ ಆ ಎರಡು ಸ್ಥಾನನ ಮತ್ತೆ ನಾನು ರಿಟೈನ್ ಮಾಡಬೇಕು ಅಂತ ಶುಭ್ಮನ್ ಗಿಲ್ ಮತ್ತೆ ಯಶಸ್ವಿ ಜೈಸ್ವಾಲ್ ಇಬ್ರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ, ಲೈಕ್ ಯಶಸ್ವಿ ಜೈಸ್ವಾಲ್ ಅವ್ರಿಗೆ ಎಲ್ಲ ಒಂದ್ ಕಡೆ ನನಗೆ ಮೋಸ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಬರೀ ಟೆಸ್ಟ್ ಮಾತ್ರ ಕೊಡ್ತಾ ಇದ್ದಾರೆ. ಅವ್ರಿಗೆ ODI ಕೊಟ್ಟಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನನಗೆ T20 ಸಿಗಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ T20 ಆ ತರ ಆಡಿದಾರೆ ಗುರು ಅವರು ರಾಜಸ್ಥಾನ್ ರಾಯಲ್ಸ್ ಪರವಾಗಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಪ್ರೀತಿ ಜಿಂತಾ ಅವ್ರಿಗೆ ಇವಾಗ ಮಾರ್ಕಸ್ ಸ್ಟೋನಿಸ್ ಬಗ್ಗೆ ನೀಟಾಗಿ ಗೊತ್ತಾಗಿದೆ ಅಂತ. ಲೈಕ್ ಕಂಪೇರ್ ಟು ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ಇವರೇ ಬೆಟರ್ ಇದೆ. ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಯಾರಪ್ಪ ಪಂಜಾಬ್ ಟೀಮ್ಗೆ ಅಂತ ಅವ್ರು ಯೋಚನೆ ಮಾಡ್ತಿದ್ದು ಗ್ಲೆನ್ ಮ್ಯಾಕ್ಸ್ವೆಲ್ ಅಂತ ಯೋಚನೆ ಮಾಡ್ತಿದ್ದಾರೆ. ಯಾಕಂದ್ರೆ ಮಾರ್ಕಸ್ ಸ್ಟೋನಿಸ್ ಅಂತ ಗೊತ್ತಾಗಿದೆ. ಯಾಕೆ ಅಂತಂದ್ರೆ ಬೌಲಿಂಗ್ ಹಾಕ್ತಾರೆ, ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಆಲ್ರೌಂಡರ್ ಎಷ್ಟು ಇಂಪಾರ್ಟೆನ್ಸ್ ಒಂದು ಟೀಮ್ಗೆ ಅಂತ ಇವ್ರನ್ನ ನೋಡಿ ಕಲ್ತ್ಕೊಬೇಕು. ಯಾಕಂದ್ರೆ ಇವರು ಲೈಕ್ ಮೀಡಿಯಂ ಪೇಸರು ಪ್ಲಸ್ ವಿಕೆಟ್ ಟೇಕರ್ ಆಪ್ಷನ್ ಕೂಡ ಇವ್ರ ಹತ್ರನೂ ಇರುತ್ತೆ. ಅಂಡ್ ಅದಲ್ಲದೆ ಬ್ಯಾಟಿಂಗು ಸಖತ್ತಾಗಿ ಆಡ್ತಾರೆ ಇವರು. ಸೊ ಗ್ಲೆನ್ ಮ್ಯಾಕ್ಸ್ವೆಲ್ ಕಂಪೇರ್ ಮಾಡ್ಕೊಂಡ್ರೆ ನನಗೆಲ್ಲ ಗ್ಲೆನ್ ಮ್ಯಾಕ್ಸ್ವೆಲ್ ಆಕ್ಚುಲಿ ಹೇಳಕ್ಕಾಗಲ್ಲ, ಮ್ಯಾಡ್ ಮ್ಯಾಕ್ಸ್ ತರ ಅವ್ರು ಯಾವಾಗಾದ್ರೂ ತಲೆಕೆಟ್ಟಾಗ ಮನುಷ್ಯ ಔಟ್ ಆಗ್ಬಿಡ್ತಾರೆ, ಇಲ್ಲ ಒಂದೇ ಸೈಡ್ ಮಾಡ್ಬಿಡ್ತಾರೆ ಮ್ಯಾಚ್ ನ ಬೇಕಾದ್ರೆ. ಆ ತರ ಹೊಡೆಯುವಂತ ಕೆಪಬಿಲಿಟಿನೂ ಕೂಡ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಇದೆ ಗೈಸ್. ಸೊ ಗೈಸ್, ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಮೊಹಮ್ಮದ್ ಸಿರಾಜ್ ಅವ್ರ ಬಗ್ಗೆ. ಸೊ ಗೈಸ್, ಮೊಹಮ್ಮದ್ ಸಿರಾಜ್ ಅವರು ಒಂದು ಡೇಟಿಂಗ್ ರೂಮರ್ಸ್ ಆಗ್ತಾ ಇದೆ. ಅಂದ್ರೆ ಮಹಿರಾ ಖಾನ್ ಜೊತೆ ಇವರು ಡೇಟ್ ಮಾಡ್ತಾ ಇದಾರೆ ಅಂತ ತುಂಬಾ ಪಪರಾಜಿಗಳು ಲೈಕ್ ಫುಲ್ ನ್ಯೂಸ್ ಗಳನ್ನ ಮಾಡ್ತಾ ಇದಾರೆ. ಅವ್ರ ಸ್ಟೋರಿ ಹಾಕೊಂಡಿದ್ದಾರೆ, ಈ ತರ ಎಲ್ಲ ರೂಮರ್ಸ್ ಹಬ್ಬಿಸಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಏನು ಆತರ ಏನು ಇಲ್ಲ, ನನ್ನ ಮಧ್ಯೆ ಆಗ್ಲಿ ಅವ್ರು ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಆಲ್ರೆಡಿ ರೂಮರ್ಸ್ ಬಂದಿರೋದು ಮಹಿರಾ ಖಾನ್ ಬಗ್ಗೆನೇನೆ. ಸೊ ದಯವಿಟ್ಟು ಪಾಪರಾಜಿಗಳಿಗೆ ನಾನು ಕೇಳ್ಕೊಡೋದು ಇಷ್ಟೇ, ಸುಮ್ಮನೆ ಅನ್ನೆಸರಿ ಥಿಂಗ್ಸ್ನ ನನ್ನ ವಿಷಯಕ್ಕೆ ತರಬೇಡಿ. ನಾನು ಸದ್ಯಕ್ಕೆ IPL ಕಡೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಕೇನ್ ವಿಲಿಯಮ್ಸನ್ ಅವರು ಹಾರ್ದಿಕ್ ಪಾಂಡ್ಯ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಹೊರಡಿಸಿದ್ದಾರೆ. ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ಕೇನ್ ವಿಲಿಯಮ್ಸನ್ ಅವರು GT ಪರವಾಗಿ ಆಡಿದ್ರು, ನೆನಪಿದೆಯಾ ಗೈಸ್? ಆಕ್ಚುಲಿ ಅವಾಗ ಅವ್ರ ಅಂಡರ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ವಿ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಹಾರ್ದಿಕ್ ಪಾಂಡ್ಯ ಗ್ರೇಟ್ ಕ್ಯಾಪ್ಟನ್ ಅಂಡ್ ಗ್ರೇಟ್ ಲೀಡರ್ ಕೂಡ ಹೌದು. ಸೊ ಅವರು ಮುಂಬೈ ಇಂಡಿಯನ್ಸ್ ಹೋದ್ಮೇಲೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ ಅಂತ ಕೇನ್ ವಿಲಿಯಮ್ಸನ್ ಅವರು ಹೇಳ್ಕೊಂಡಿದ್ದಾರೆ. ಒಬ್ಬ ಬೆಸ್ಟ್ ಕ್ಯಾಪ್ಟನ್ ಇನ್ನೊಬ್ಬ ಕ್ಯಾಪ್ಟನ್ಗೆ ಲೈಕ್ ಒಂಥರ ಹೊಗಳಿದ್ದಾರೆ ಅಂತಂದ್ರೆ
ನನಗಂದ್ರೆ ಸರ್ ಅದು ಹಾರ್ದಿಕ್ ಪಾಂಡ್ಯ ಅವರು ಲಾಸ್ಟ್ ಸೀಸನ್ ಏನಾಯ್ತು ಅಂತಂದ್ರೆ ಒಂದು ಎರಡು ಕಡೆ ಡಿವೈಡ್ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಒಂದ್ ಕಡೆ ರೋಹಿತ್ ಶರ್ಮಾ ಟೀಮ್ ಆಯ್ತು ಅಂದ್ರೆ ಇನ್ನೊಂದ್ ಕಡೆ ಹಾರ್ದಿಕ್ ಪಾಂಡ್ಯ ಟೀಮ್ ಆಯ್ತು. ಗುಜರಾತ್ ಟೈಟನ್ಸ್ ನ ಒಂದು ಒಳ್ಳೆ ಟೀಮ್ ಆಗಿ ಹೊರಡಿಸಿದ್ರು, ಅವ್ರು ಫೈನಲ್ ತನಕ ಕರ್ಕೊಂಡ್ ಬಂದಿದ್ರು. ಎರಡು ಸೀಸನ್ ಅಲ್ಲಿ 2 ಸತಿ ಫೈನಲ್ ಗುರು. ಯಾರು ಮಾಡ್ತಾರೆ ಹೇಳಿ? ಹೊಸ ಟೀಮ್, ಒಂದ್ ಕಡೆ ಪ್ರೆಷರ್ ಇರುತ್ತೆ ಅಂತ ಮೈನ್ ಹೆಸರುಗಳು ಯಾರು ಇಲ್ಲ. ಶುಭ್ಮನ್ ಗಿಲ್, ಹಾರ್ದಿಕ್ ಪಾಂಡ್ಯ ಬಿಟ್ರೆ ರಶೀದ್ ಖಾನ್, 3 ಜನ ಬಿಟ್ರೆ ಯಾರು ಅಂತ ಹೇಳ್ಕೊಳ್ಳುವಂತ ಪ್ಲೇಯರ್ಸ್ ಗಳೇನು ಇಲ್ಲಿಲ್ಲ ಗುರು ಅಲ್ಲಿ. ಬಟ್ 3 ಜನದಿಂದ ಟೀಮ್ ಗೆಲ್ಲತ್ತಾ ಇಲ್ಲ, ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡ್ಬೇಕಾಗತ್ತೆ. ಅಂಡ್ ಆ ಸೀಸನ್ ಅಲ್ಲಿ ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಎಸ್ಪೆಷಲಿ ವಿಜಯ್ ಶಂಕರ್ ಅವರು ಕೈ ಹಿಡಿತಾರೆ, ಅದಾದ್ಮೇಲೆ ವೃದ್ಧಿಮಾನ್ ಶಾ ಕೈ ಹಿಡಿತಾರೆ, ಆಮೇಲೆ ಹಾರ್ದಿಕ್ ಪಾಂಡ್ಯ ಮ್ಯಾಚ್ ಗೆಲ್ಸ್ಕೊಡ್ತಾರೆ, ರಶೀದ್ ಖಾನ್ ಮ್ಯಾಚ್ ಗೆಲ್ಸ್ಕೊಡ್ತಾರೆ, ಶುಭ್ಮನ್ ಗಿಲ್ ಅವರು ಸಿಂಗಲ್ ಹ್ಯಾಂಡಲ್ಲಿ ಮ್ಯಾಚ್ ಗೆಲ್ಸ್ಕೊಡ್ತಾ ಇದ್ರು, ಮೋಹಿತ್ ಶರ್ಮಾ ಅವರು ಮ್ಯಾಚ್ ಗೆಲ್ಸ್ಕೊಡ್ತಾ ಇದ್ರು. ಓವರ್ ಆಲ್ ನೋಡ್ಬೇಕು ಅಂದ್ರೆ GT ಮಾತ್ರ ಸಕ್ಕತ್ತಾದ ಟೀಮ್ ಇತ್ತು ಗುರು. ಬಟ್ ಈ ಸತಿ ನೋಡೋಣ, GT ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಐ ಡೋಂಟ್ ನೋ ಯಾವ ರೀತಿ ಆಡ್ತಾರೆ ಅಂತ ಗೊತ್ತಾಗ್ಬೇಕು. ಎಸ್ ಗೈಸ್, ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು. ಸೊ ನಿಮ್ಗೆ ಅನ್ಸೋದು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನೂ ಯಾರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡಿ ಅಂತ ಹೇಳ್ತಾ ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.